ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಟ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಬಗ್ಗೆ ಸ್ಯಾಂಡಲ್ವುಡ್ ಹಿರಿಯ ನಿರ್ಮಾಪಕ ಪದೇ ಪದೇ ಆಕ್ರೋಶ ಹೊರಹಾಕ್ತಿದ್ದಾರೆ ಸ್ನೇಹಿತರೆ. ಈಗಿರೋ ಸುದೀಪ್, ಶ್ರೀಮುರಳಿ, ಧ್ರುವ ಸರ್ಜಾ ಅವರಿಗೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿ ಗೆಲ್ಲಿಸಿದ್ವಿ. ಆಗೆಲ್ಲ ಎಷ್ಟು ಕಷ್ಟ ಇತ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ. ನಟರು ಅದನ್ನು ಮರೆತರೆ ಹೇಗೆ? ಆಗಿನ ಪ್ರತಿಭಾವಂತರು ಈಗ ಕೆಲಸ ಇಲ್ಲ. ಶಿವಣ್ಣನಿಗೆ ಶ್ರೀರಾಮ ಮಾಡಿದ ನಿರ್ದೇಶಕನಿಗೆ ಇವತ್ತು ಕೆಲಸನೇ ಇಲ್ಲ. ಅವರಿಗೆ ನಟರು ಡೇಟ್ ಕೊಡ್ತಾರೆ, ಅವರ ಕಷ್ಟಗಳು ಸಹ ಯಾರು ಕೂಡ ವಿಚಾರಿಸ್ತಿಲ್ಲ ಎಂದು ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಖಾರವಾಗಿ ಪ್ರಶ್ನಿಸಿದ್ದಾರೆ ಸ್ನೇಹಿತರೆ. ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು 30 ವರ್ಷ ಆಯಿತು. ಕೊರೋನಾ ಬಂದ ಮೇಲೆ ಇಂಡಸ್ಟ್ರಿಗೆ ಸಮಸ್ಯೆ ಕೂಡ ಹೆಚ್ಚಾಯಿತು. OTTಯಲ್ಲಿ ಒಂದೆರಡು ಸಿನಿಮಾ ಚೆನ್ನಾಗಿ ಕೂಡ ಓಡಿತು. ಕನ್ನಡ ಸಿನಿಮಾಗಳನ್ನು OTTಯವರು ತೆಗೆದುಕೊಳ್ಳಲು ಶುರುವಾಯಿತು. ಅದನ್ನೇ ನಂಬಿ ನಿರ್ಮಾಪಕರು ಹೆಚ್ಚು ಸಿನಿಮಾ ಮಾಡಿದ್ರು. ಆಗ ಎಲ್ಲವನ್ನು ಅವರು ತೆಗೆದುಕೊಳ್ಳಿಲ್ಲ. ಈಗ ನಿರ್ಮಾಪಕರು ಸಂಕಷ್ಟದಲ್ಲಿ ಇದ್ದಾರೆ ಎಂದು ಸಂದರ್ಶನದಲ್ಲಿ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ಸಿನಿಮಾ ಮಾಡಬೇಕಾದ್ರೆ ಇದೇ ಹೀರೋಗಳ ಬಗ್ಗೆ ನಮ್ಮ ಮನೆ ಹತ್ರ ಮಲಗ್ತಿದ್ರು. ಇದೇ ಸುದೀಪ್ ನಮ್ಮ ಆಫೀಸ್ ತಳಗೆ ಚಾಪೆ ಹಾಸ್ಕೊಂಡು ಮಲಗ್ತಿದ್ದ ನನ್ನ ಮಗ. ನಾಳೆ ಬೇಕು ಅಂದರೆ ಕೇಳಿ, ನನ್ನ ಹತ್ರ ಅದರ ಫೋಟೋಗಳು ಇವೆ. ನನ್ನ ಕನಕಪುರದಲ್ಲೇ ದಮ್ ಅನ್ನೋ ಸಿನಿಮಾ ಮಾಡಿದ್ದು. ಆಗಲೇ ಚಾಪೆ ಹಾಕೊಂಡು ಮಲಗ್ತಿದ್ದ ಚಕ್ರವರ್ತಿ ಸುದೀಪ್ ಅದನ್ನೆಲ್ಲ ಮರೆತರೆ ಹೇಗಪ್ಪ? ಇವಾಗ ಸುದೀಪ್ ಬೆಳೆದಿರ್ಬೋದು, ನಾವು ಸೋತಿರ್ಬೋದು ಎಂದಿದ್ದಾರೆ. ಮನುಷ್ಯ ಹಿಂದೆ ಹೇಗಿದ್ದ ಅನ್ನೋದನ್ನು ಯೋಚನೆ ಮಾಡಬೇಕು. ಆಗ ಚಾಪೆ ಹಾಕಿ ಮಲಗಿದ್ದನ್ನು ಮರೆಯಬಾರದು ಎಂದು ಕಿವಿ ಮಾತು ಕೂಡ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ನಿಮಗೆಲ್ಲ ನಿಜವಾಗಿಯೂ ದಮ್ ಅನ್ನೋದೇ ಇದ್ರೆ ಇದಕ್ಕೆ ಉತ್ತರ ಕೊಡಿ, ಫಿಲ್ಮ್ ಚೇಂಬರ್ಗೆ ಬನ್ನಿ ಎಂದು ನಟರಿಗೆ ಸವಾಲು ಕೂಡ ಹಾಕಿದ್ದಾರೆ ಸ್ನೇಹಿತರೆ. ನಿಮಗೆ ಹೃದಯ ಅನ್ನೋದು, ಕಿಚ್ಚು ಅನ್ನೋದು ಇದ್ದರೆ ಬನ್ನಿ ಚೇಂಬರ್ಗೆ, ನಾನು ಕೂಡ ಉತ್ತರ ಕೊಡ್ತೀನಿ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅನ್ನೋದು ಇದೆಯಲ್ಲ, ಬಂದು ಬೇಕಾದರೆ ನನ್ನ ಮೇಲೆ ದೂರು ಕೊಡಿ. ಅವರಿಗೆಲ್ಲ ತಲೆ ಮೇಲೆ 2 ಕೊಂಬಿಲ್ಲ. ಹಾಗೆ ಅವರಿಗೆ ಲಕ್ಷ ಲಕ್ಷ ಕೊಟ್ಟಿರೋದು ನಾವೇ, ಅದಕ್ಕೆ ನಾವು ಹೀಗೆ ಮಾತನಾಡ್ತಿದ್ವಿ ಎಂದು ಕನಕಪುರ ಶ್ರೀನಿವಾಸ್ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ಈಗಿನ ನಟರೆಲ್ಲ ದುಡ್ಡಿನ ಮಜಾ ಕೂಡ ನೋಡ್ತಿದ್ದಾರೆ. ಆಗಿನ ಕಾಲವೇ ಬೇರೆ ಇತ್ತು, ಈಗಿನ ಕಾಲವೇ ಬೇರೆ ಆಗಿದೆ. ಇದಕ್ಕೆಲ್ಲ ಊರಂದ್ರೂ ಊಹು ಅಂದ್ರೂ ಕಾಸು ಕೊಡ್ತಾರೆ. ಈಗ ಚಿನ್ನ ಕೂಡ ಮಾರಂದ್ರು ಮಾಡ್ತಾರೆ ಎಂದು ಎಲ್ಲದಕ್ಕೂ ದುಡ್ಡು ಕೊಡ್ತಾರೆ. ಅವತ್ತು ನಾವು ಇವರನ್ನು ಬೆಳೆಸಿದ್ದಕ್ಕೆ ಹೀಗಾದರೆ ಈಗ ಅವರಿಗೆ ಸಿನಿಮಾ ಇಲ್ಲದಿದ್ದರೂ ಕಣಜ ತುಂಬಿ ಹೋಗಿದೆ ಎಂದು ಸುದೀಪ್ ಏನು ಲಂಡನ್ನಲ್ಲಿ ಹುಟ್ಟಿಲ್ಲ, ಇಲ್ಲೇ ಶಿವಮೊಗ್ಗದಲ್ಲಿ ಹುಟ್ಟಿರೋದು. ಇನ್ನು ಈಗ ಫೋನ್ ಮಾಡಿದರೆ ತೆಗಿಯಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡು ಕುಂತಿರ್ತಾನೆ. ಮನೆ ಹತ್ರ ಹೋಗಿದ್ರು ಸಿಗಲ್ಲ. ಅವತ್ತು ನಮ್ಮ ಮನೆ ಹತ್ರ ಬಂದು ಇರ್ತಿದ್ರು ಅನ್ನೋದನ್ನು ಕಲಾವಿದರು ಮರಿಬಾರದು ಎನ್ನೋದು ಸ್ಪಷ್ಟವಾಗಿ ಈ ನಿರ್ಮಾಪಕ ಕೂಡ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಬೆಳೆದಾದ್ಮೇಲೆ ಒಂದು ಮಾತು, ಬೆಳೆದು ನಿಂತ ಮೇಲೆ ಒಂದು ಮಾತು ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ಅಂತ ನಾವು ಕೂಡ ಹೇಳ್ಬೋದು ಸ್ನೇಹಿತರೆ. ಅಂದರೆ ನಿರ್ಮಾಪಕರ ಅವರಿಗೆ ಏನಿದೆ ಅಂತ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಿಚ್ಚ ಸುದೀಪ್ ಫ್ಯಾನ್ಸ್ ಆದವರು ಈ ವಿಡಿಯೋ ಮುಖಾಂತರ ಕಮೆಂಟ್ ಬಾಕ್ಸಲ್ಲಿ ಏನಂತ ಉತ್ತರ ಕೊಡ್ತೀರಿ ಅಂತ ನಾನು ಕಾಯ್ತಾ ಇರ್ತೀನಿ ಸ್ನೇಹಿತರೆ. ಇನ್ನು ನನಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ, ಹಾಗೆ ಈ ತಂಗಿನ ಯಾವತ್ತೂ ಸಪೋರ್ಟ್ ಮಾಡೋದನ್ನು ನಿಲ್ಲಿಸಬೇಡಿ ಅಂತ ನಾನು ಕೂಡ ಕೋರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ಬಾಯ್ 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 ಸ್ನೇಹಿತರೆ. ಬಾಯ್ ಬಾಯ್.